ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಈ ವಿಡಿಯೋದಲ್ಲಿ ನಾವು ರೆಸಾರ್ಟಲ್ಲಿ ಸೆಕೆಂಡ್ ಪಾರ್ಟು ಏನೇನೆಲ್ಲ ಮಾಡಿದ್ವಿ, ಅಂದರೆ ಊಟ ಅದಾದಮೇಲೆ ಆ್ಯಕ್ಟಿವಿಟೀಸ್ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾವಿವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಇದೆಲ್ಲ ಇಂಡೋರ್ ಗೇಮ್ಸು. ಇಂಡೋರ್ ಗೇಮ್ಸಲ್ಲಿ ಟೇಬಲ್ ಟೆನ್ನಿಸ್ಸು ಮತ್ತು ಚೆಸ್ ಇತ್ತು, ಕ್ಯಾರಮ್ ಬೋರ್ಡ್ ಇತ್ತು, ಮತ್ತು ಫೂಸ್ಬಾಲು ಎಲ್ಲ ಸೋಕರು ಎಲ್ಲ ಗೇಮ್ಸು ಇದ್ದು. ಸೊ ಅದನ್ನೆಲ್ಲ ಆಟಾಡ್ತಾ ಇದ್ದರು ನಮ್ಮ ಕೊಲೀಗ್ಸ್ ಎಲ್ಲ ಸ್ವಲ್ಪ ಜನ. ಇಲ್ಲಿ ನೋಡಿ, ಚಿಕ್ಕ ಮಕ್ಳಿಗೂ ಅಷ್ಟೇ ಇಂಡೋರ್ ಗೇಮ್ಸಲ್ಲಿ ತುಂಬ ಆಟಾಡೋದಕ್ಕೆಲ್ಲ ಇದೆ. ನನಗಂತೂ ಇಷ್ಟ ಆಯಿತು, ಬಟ್ ನಾವೇನು ಆಟಾಡೋಕ್ಕೆ ಹೋಗಲಿಲ್ಲ. ಎಲ್ಲರೂ ಒಳಗಡೆ ಆಟಾಡ್ಕೊತಾ ಇದ್ದರು. ಆಟಾಡೋರೆಲ್ಲ ನಾನು ಬಂದ್ಬಿಟ್ಟು ಇಲ್ಲಿ ಹೊರಗಡೆ ಕೂತ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಊಟಕ್ಕೆ ಇನ್ನೂ 1:30 ಆಗುತ್ತೆ ಟೈಮ್ ಅಂತ ಹೇಳಿದರು. ಸೊ ಊಟಕ್ಕೋಸ್ಕರ ಕಾಯ್ಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಪಾಪ ಎಲ್ಲರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲದೆ ಇರೋದ್ರಿಂದ ಎಲ್ಲರ ಎನರ್ಜಿನೂ ಲೋ ಅಲ್ಲಿತ್ತು. ಎಲ್ಲರೂ ಸ್ವಲ್ಪ ಆಟ ಆಡಿಕೊಂಡು ಮತ್ತು ಸ್ವಲ್ಪ ಎಂಜಾಯ್ ಮಾಡೋರು ಮಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಜನ ಎಲ್ಲ ಸುಮ್ಮನೆ ಪಾಪ ಕೂತ್ಕೊಂಡಿದ್ರು. ನಮಗೆ ಹೊಟ್ಟೆ ತುಂಬ ಹಸಿತಾ ಇದೆ. 1 o'clock ಅಂತ ಹೇಳಿದ್ರು, ಇನ್ನೂ ಊಟ ಕೊಟ್ಟಿಲ್ಲ. ತಲೆ ಎಲ್ಲ ಸಿಡಿತಾ ಇದೆ. ಇದ್ದಿದ್ದು ಸ್ನ್ಯಾಕ್ಸ್ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಎಸ್, ಇವಾಗ ಇಲ್ಲೆಲ್ಲ ಕಾಯ್ತಿದ್ದಾರೆ ನೋಡಿ, ತೋರಿಸ್ತೀನಿ. ಹಾಂ ಹೇಳಿ ಇವಾಗ. ರೆಸಾರ್ಟ್ ಕರ್ಕೊಂಡು ಬಂದಿದ್ದಾರೆ. ಹೊಟ್ಟೆ ಹಸಿತೈತೆ, ಬ್ರೇಕ್ಫಾಸ್ಟ್ ಸಹ ಮಾಡಿಲ್ಲ ನಾವು. ಫುಡ್ ಅಮ್ಮ ಅವಳೆ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ರಳ ಆಲ್ರೆಡಿ. ಹೊಟ್ಟೆ ಹೋಗ್ತದೆ ನನಗೆ. ನಾವಿವಾಗ ಎಲ್ಲೋಗ್ತಿದ್ವಿ ಮಿತಿಲ? ಊಟ ಮಾಡೋಕ್ಕೆ. ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಪಾಪ ನಮ್ಮ ಹುಡುಗಿ. ನಾನು ಬಂದುಬಿಟ್ಟು ಹೊಟ್ಟೆ ಹಸುವಾಗ್ತಾ ಇದ್ದಿದ್ದರಿಂದ ಫಸ್ಟ್ ಬಂದು ಊಟ ಮಾಡ್ಕೊಬೋಣ, ಆಮೇಲೆ ಬೇಕಾದರೆ ಏನೇನೆಲ್ಲ ವೆರೈಟೀಸ್ ಇದೆ ಅಂತೇಳಿ ಊಟದ್ದು ತೋರಿಸೋಣ ಅಂತೇಳಿ ಫಸ್ಟ್ ಊಟ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಹಸುವಾಗ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಎಲ್ಲರೂ ನಮ್ಮ ಬ್ಯಾಚ್ ಅವ್ರು ಯಾರ್ಯಾರು ಬಂದಿದ್ರು ಎಲ್ಲರೂ ಒಬ್ಬೊಬ್ಬರಾಗಿ ಊಟ ಹಾಕ್ಕೊಂಡು ಬಂದು ತಿಂತಾ ಇದ್ದಾರೆ. ನಾವಿಬ್ಬರು, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮಗೆ ವೆಜ್ ಫುಡ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಥರ ಇತ್ತು. ನೋಡ್ತಾ ಇರ್ಬೋದು, ಇವಾಗ ವೆರೈಟೀಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನಮಗೆ ಹೋದ ತಕ್ಷಣ ಸಲಾಡ್ಸ್ ತಿಂದ್ಬಿಟ್ಟೇ ಹೊಟ್ಟೆ ತುಂಬೋಯ್ತು ಆ್ಯಕ್ಚುಲಿ. ಸಲಾಡ್ಸ್ ನೋಡ್ತಾ ಇರ್ಬೋದು, ವೆರೈಟಿ ಆಫ್ ಸಲಾಡ್ಸು. ಬೀಟ್ರೂಟ್ ಎಲ್ಲನೂ ಕಟ್ ಮಾಡಿ ಬೇಯಿಸಿದ್ರು, ತುಂಬ ಚೆನ್ನಾಗಿತ್ತು ಅದೂ. ಮತ್ತು ಇಲ್ಲಿ ಬಂತು ಅಂತ ಹೇಳಿದ್ರೆ ಇವಾಗ ನಾನ್ ವೆಜಿಟೇರಿಯನ್ ಫುಡ್ ಎಲ್ಲ ಚೆನ್ನಾಗಿತ್ತಂತೆ. ಚಿಕನ್ ಬಿರಿಯಾನಿ, ಫಿಶ್ ಫ್ರೈ, ಫಿಶ್ ಗ್ರೇವಿ ಮತ್ತು ಎಗ್ ಕರಿ ಏನೋ ಮಾಡಿದರು, ಮತ್ತು ಚಿಕನ್ದು ಇನ್ನೊಂದೇನೋ ಮಾಡಿದರು. ಇಲ್ಲಿ ಇವಾಗ ನೋಡ್ತಾ ಇದ್ದೀರಾ ಅನಿಸುತ್ತೆ, ದಾಲು, ರಸಮ್ಮು, ವೈಟ್ ರೈಸು, ಅದಾದಮೇಲೆ ಜೀರಾ ರೈಸ್ ಮಾಡಿದರು. ಮತ್ತು ಈ ಪಾಪಡ್ ಬರುತ್ತಲ್ಲ, ಬ್ಯಾಟ್ ಪಾಪಡು, ಅದು ಮಾಡಿದರು. ಇಲ್ಲಿ ಬಂತು ಹೇಳಿದ್ರೆ ಕರ್ಡ್ ರೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಕ್ರೀಮಿಯಾಗಿ ತುಂಬ ಚೆನ್ನಾಗಿತ್ತು ಕರ್ಡ್ ರೈಸು. ಮತ್ತು ಇಲ್ಲಿ ಬಂದರೆ ಪನ್ನೀರ್ ಗ್ರೇವಿ ಮಾಡಿದರು. ಮತ್ತು ಸಪ್ರೇಟ್ ದಾಲು, ತರಕಾರಿ ಸಾಂಬಾರಿತ್ತು. ಮತ್ತು ಇಲ್ಲಿ ವೈಟ್ ಸಾಸ್ ಪಾಸ್ತಾ, ಇಲ್ಲಿ ನಾನ್ಗಳೆಲ್ಲ ಇತ್ತು. ನಾನು ಆ್ಯಕ್ಚುಲಿ ನಾವು ಬಂದಾಗಲೇ ಹಾಕ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು, ಸಾಫ್ಟಾಗಿರೋ ಸಿಗ್ತಿತ್ತೇನೋ, ಸ್ವಲ್ಪ ಎಲ್ಲ ಗಟ್ಟಿಯಾಗೋಗಿತ್ತು. ಮತ್ತು ಇಲ್ಲಿ ಬಂದರೆ ಪನ್ನೀರ್ ಟಿಕ್ಕನ ತುಂಬ ಮಿಕ್ಸ್ಡ್ ವೆಜಿಟೇಬಲ್ಸ್ ಲೈಕ್ ಆ ಥರದ್ದೆಲ್ಲ ಹಾಕಿ ಪನ್ನೀರ್ ಟಿಕ್ಕಾ ಥರ ಮಾಡಿದರು. ಬೇಬಿ ಕಾರ್ನು ಅದೆಲ್ಲನೂ ಹಾಕಿ, ಪೊಟ್ಯಾಟೊ ಎಲ್ಲನೂ. ಇಲ್ಲಿ ಬಂದರೆ ಮತ್ತು ವೆಜ್ ಸೂಪ್ ಇತ್ತು, ಮತ್ತು ಚಿಕನ್ ಸೂಪ್ ಬೇರೆ ಇತ್ತು ಸಪ್ರೇಟು ನಾನ್ ವೆಜಿಟೇರಿಯನ್ಸ್ಗೆ. ಒಂದು ಫೋಟೋ ತೆಗಿಲ್ಲ ಹಂಗೆ ನಿಮ್ಮದು, ನೀವು ಊಟಕ್ಕೆ ಕೂತಿರೋದು? ಎರಡು ಮಾಡ್ತಿದ್ದೀನಿ. ಹಾಯ್ ಗೈಸ್, ಊಟ ಮಾಡಿದ್ವಿ. ಹೊಟ್ಟೆ ತುಂಬಿದೆ. ಇವಾಗ ಯಾವ ಗೇಮ್ಸ್ ಆಡೋಕ್ಕಾಗಲ್ಲ, ನಿದ್ದೆ ಬರ್ತಾ ಇದೆ. ಫುಲ್ ಆಗಿದೆ ಸ್ಟಮಕ್ಕು. ಆದರೂ ಸ್ವಿಮ್ಮಿಂಗ್ ಪೂಲಿಗೆ ಬಿಡಬೇಕು. ನೋಡೋಣ, ವಿ ವಿಲ್ ಟ್ರೈ. ಆಯ್ತಮ್ಮ, ಒಂದು ಬೌಲು. ಥ್ಯಾಂಕ್ ಯು ಭಯ್ಯ. ಇವರೇ ಕರ್ಲಿ ಮ್ಯಾನ್. ತಮಿಳು ಮಾತಾಡ್ಬೋದು, ಕನ್ನಡ ಮಾತಾಡ್ಬೋದು. ಯಾವ್ದ? ಕನ್ನಡ.
ಇವಾಗ ಲಂಚ್ ಆಯಿತು, ಒಳ್ಳೆ ಬಿರಿಯಾನಿ ಕೊಟ್ಟಿದ್ದಾರೆ. ಅವರು ಕಬಾಬ್ ಕೊಟ್ಟಿಲ್ಲ, ಅದೇ ಒಂದು ಸ್ಯಾಡ್ ಆಯಿತು. ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಲ್ರೆಡಿ ಎಲ್ಲರೂ ಮಿಸ್ ಮಾಡಿದ್ದಾರೆ. ಇವ್ರು ನಮ್ಮ HR ಸಾರು, ಅವ್ರು ತೋರಿಸಿದ್ರು. ಅವ್ರೆ ಇವ್ರು ನಮ್ಮ ಸೀನಿಯರು, ಫುಲ್ ಎಲ್ಲ ಗೈಡೆನ್ಸ್ ಅವರೇ. ಎಲ್ಲಾದ್ರೂ ಸೇಲ್ಸ್ ಮಾಡ್ತಾರೆ, ಎಲ್ಲ ಸೇಲ್ಸ್ ಮಾಡಲ್ಲ. ಇವರು ಇವ್ರು ನಮ್ಮ ಮೋಹನವರು, ಫಾರ್ಮಸಿ ಅವರು. ಮೋಹನ மது எப்பவுமே அவனை கூப்பிடுறது அது மாதிரி கேளு, கேட்டு பாருங்க. அவன் இல்லன்ட்டானா நீங்க என்ன சொல்ல எடுத்துக்கிற ಯಾವಾಗ ಆ ಥರ ಕರ್ತೀನಲ್ವಾ. ಇವರು ನಮ್ಮ ಬಾಸು, ಫುಲ್ ಉಕ್ಕು ಡ್ಯಾನ್ಸು முடிச்சிட்டாங்க. எல்லாம் நீங்களும் வந்து ஒரு டைம் ட்ரை பண்ணலாம், 2-3 டைம் வேணாம், ஒரு டைம் வந்து ட்ரை பண்ணலாம். நல்லா இருக்குது. பாய். சாப்பிட்றீங்களா? ஒரு வயசு சாப்பிட்டு வந்தேன். ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಬೇಕಿತ್ತು. ಸೊ ಒಂದೆರಡು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಎಲ್ಲರೂ ನೀರಲ್ಲೆಲ್ಲ ಆಟಾಡಿದ್ದಾಯಿತು. ನಾನು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನೀರಿಂದ ಹೊರಗಡೆ ಬಂದು ಫೋನ್ ತೊಗೊಂಡು ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬಾಯ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು, ಹುಡುಗಿರು ಅಷ್ಟೇ. ನೀರಲ್ಲಿ ಇಳಿದಿದ್ರು, ಒಂದು ಸ್ವಲ್ಪ ಜನ ಇಳಿದಿರಲಿಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನಿಜವಾಗ್ಲೂ ಚೆನ್ನಾಗಿತ್ತು. ಆ್ಯಕ್ಚುಲಿ ಟೀಮ್ ಔಟ್ ಅಂತೇಳಿ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾವು. ನನ್ನ ಫ್ರೆಂಡ್ ಇದ್ದಾಳಲ್ಲ, ಇವಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅವಳು ಆ್ಯಕ್ಚುಲಿ ಬರಲ್ಲ ಅಂತ ಅಂದ್ಕೊಂಡಿದ್ಲು. ನಾನೇ ಫೋರ್ಸ್ ಮಾಡಿ, ಇಲ್ಲ ಬರಲೇಬೇಕು ನೀನು, ನಾವು ಹೋಗ್ತಿರೋದೇ ಫಸ್ಟ್ ಟೈಮ್ ಈ ಥರ ಹಾಸ್ಪಿಟಲ್ ಕಡೆಯಿಂದ, ಹೋಗೋಣ ಬಾ ಅಂತೇಳಿ ಕರ್ಕೊಂಡೋಗಿದ್ದೆ. ಫುಲ್ ಎಂಜಾಯ್ಮೆಂಟಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಏನ್ ಮಾಡ್ತಿದ್ದೀರಾ? ಯಾವಾಗಲೂ ತಪಾಸ್ ಮಾಡ್ಕೊಂಡೆ ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ಆ್ಯಕ್ಚುಲಿ ಯಾರೂ ಫ್ಯಾಮಿಲೀಸ್ ಎಲ್ಲ ಇರಲೇ ಇಲ್ಲ, ನಮ್ಮ ಬ್ಯಾಚ್ ಮಾತ್ರ ಇದ್ದಿದ್ದು ನಮ್ಮ ಹಾಸ್ಪಿಟಲ್ ಕಡೆಯಿಂದ. ಆಮೇಲೆ ನೋಡ್ತಾ ಇರ್ಬೋದು, ಈವ್ನಿಂಗ್ ಆಗ್ತಾ ತುಂಬ ಜನ ಬಂದರು ಫ್ಯಾಮಿಲೀಸ್ ಎಲ್ಲ. ಅವರು ನೀರಲ್ಲೆಲ್ಲ ಆಟ ಆಡ್ತಾಯಿದ್ರು. ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲ್ ಬಂದು. ಮತ್ತು ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ರೈನ್ ಡ್ಯಾನ್ಸ್ಗೆ ಅಂತೇಳಿ ಇರೋದು. ನಾವಿವಾಗ ಊಟ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ಆಟ ಆಡ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಎಲ್ಲ ಮುಗಿದ್ಮೇಲೆ ರೈನ್ ಡ್ಯಾನ್ಸ್ ಇರುತ್ತೆ. ರೈನ್ ಡ್ಯಾನ್ಸ್ ಹಾಯ್, ವೆಲ್ಕಮ್ ಬ್ಯಾಕ್. ಹಂಗೆ ಚಾಯ ಕುಡಿಚು, ಬಿಸ್ಕೆಟ್ ತಿನ್ನು, ಹಂಗಂದು ಕಮ್ಮಿ ಕಾಫಿ ಕುಡಿಚು, ಸ್ನ್ಯಾಕ್ಸ್, ಹಂಗ ಸಾಪಲ್ಲ ನಾನು ತೋರಿಸಿ. ಇವಾಗ ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ಇವರು ಹಾಂಟೀಸ್. ಸಾರಿ, ಅಂಕಲ್ಸ್ ಅಂತೆ. ಇವಂಗದ ಪರಿವಾರ. ಸಲಾಮ್ ಅಲೈಕುಮ್. ಪಡಿಪಟ್ಟವ್ರು ಆಲಿಂಗ. ನಮ್ಮ ರೆಸಾರ್ಟ್ ಟ್ರಿಪ್ದು ಫೈನಲ್ ಪಾರ್ಟ್ ಅಂದರೆ ಇದೇನೆ. ಆಲ್ರೆಡಿ ಎಲ್ಲ ಆಟ ಆಡಿ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿ ಫೈನಲ್ ಒಂದು ಔಟಿಂಗ್ದು ಟೀಮ್ ಫೋಟೋ ತಗೊಳ್ಳೋಣ ಅಂತೇಳಿ ಎಲ್ಲರೂ ಬರ್ತಾಯಿದ್ದಾರೆ. ಇವಾಗ ಬಸ್ ಹತ್ತು ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಸೊ HR ಇವಾಗ ಕರೆದ್ರು. ಸೊ ಎಲ್ಲರೂ ಇವಾಗ ಬಂದು ಫೋಟೋ ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ ಹತ್ತೋದಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ಟೋಟಲಾಗಿ ಒಳ್ಳೆ ಜಾಗ, ಫ್ಯಾಮಿಲಿ ಜೊತೆ ಬಂದು ನೀವು ಎಂಜಾಯ್ ಮಾಡ್ತೀವಿ ಅನ್ನೋರಿಗೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು. ನಾವಿವಾಗ ರೆಸಾರ್ಟಲ್ಲಿ ಆಟ ಆಡಿದ್ದೆಲ್ಲ ಆಯಿತು. ಸೊ ಟೀ ಕುಡಿದಿದ್ದಾಯಿತು, ಸ್ನ್ಯಾಕ್ಸ್ ತಿಂದಿದ್ದು ಆಯಿತು, ರೀಲ್ಸ್ ಮಾಡಿದ್ದು ಆಯಿತು, ಫೋಟೋ ಆಯಿತು. ಇವಾಗ ಬಸ್ನಲ್ಲಿ ಹೋಗ್ಬೇಕು ಅಷ್ಟೇ. ಎಸ್, ಎಲ್ಲರೂ ಬಸ್ ಹತ್ತಾ ಇದ್ದಾರೆ.
ಇಳಿಬೇಕಾದ್ರೆ ಇದ್ದಿದ್ ಜೋಸ್ ಯಾರಿಗೂ ಹತ್ಬೇಕಾದ್ರೆ ಅಥವಾ ಇರ್ಲೇ ಇಲ್ಲ. ಡ್ಯೂಟಿಲಿ ನೋಡ್ತಾ ಇರ್ಬೋದು. ಇವಾಗ ಎಲ್ಲರೂ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ಹುಡುಗರು ಮತ್ತು ನಮ್ಮ ಹುಡುಗರೇನಿದ್ರೆ ಮತ್ತು ನಮ್ಮ HR ಸರ್ರು ಮತ್ತು ನನ್ನ ಫ್ರೆಂಡ್ ಮಿಥಿಲ ಇದ್ದಾಳಲ್ಲ, ಅವರೆಲ್ಲರಿಗೂ ಎನರ್ಜಿ ಅಂತೂ ಕಡಿಮೆನೇ ಆಗಿರಲಿಲ್ಲ. ಹೋಗ್ಬೇಕಾದ್ರೆ ಹೆಂಗೆ ಡ್ಯಾನ್ಸ್ ಮಾಡ್ಕೊಂಡು ಬಂದರು ಅದೇ ಥರ ಬರಬೇಕಾದ್ರೂ ಡ್ಯಾನ್ಸ್ ಮಾಡ್ಕೊಬಂದರು. ತುಂಬ ಜನ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಅದರಲ್ಲೆಲ್ಲ ಆಟಾಡಿ ಸುಸ್ತಾಗಿದ್ರಲ್ಲ, ಸ್ವಲ್ಪ ಜನ ರೆಸ್ಟ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ ಬಾಯ್ಸು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ನಮ್ಮ ಡೇ ಔಟಿಂಗ್ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.